ಬೆಳಗ್ಗಿನಿಂದ ಸಂಜೆವರೆಗೂ ದುಡಿದು ಒಂದು ಪಾವಲಿ ನಾನು ಸಿಕ್ಕಿಲ್ಲ. ನಡುವು ರಾತ್ರಿ ಹೊರಟು ದುಡಿದು ಕೆಲಸ ಮುಗಿಯದೆ ಅಲ್ಲೇ ಮಲಗಿದ. ಬೆಳಗ್ಗೆ ಬೇಗ ಎದ್ದು ಕೆಲಸ ಶುರು ಮಾಡ್ತಾರೆ. ಸಂಜೆವರೆಗೂ ದುಡಿದ ಮೇಲೆ ಮೊದಲನೇದಾಗಿ ನಮ್ಮ ನಿಮ್ಮ ನೆಚ್ಚಿನ ಜುರಿ ಬಾಲಕಿಯರ
ಅವನಿಗೆ ಸಿಕ್ಕ ಕಷ್ಟದಲ್ಲಿ ಅವನು ಇನ್ನೂ ಅನುಭವಿಸಿ ಮಾಡ್ಬೋದಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ನೀ ಅದನ್ನ ಬಳಸ್ಕೊಳ್ಳಿಲ್ಲ. ವೀರ is very weak. Otherwise he is marvelous. Okay, ಈಗ ನಮ್ಮ ಚೂರಿ ಮಾಡಿ ಇದ್ರು ಅಂತ ತಿಳ್ಕೊಂಡಾಯ್ತು. ಈಗ ನಮ್ಮ ಚೂರಿ 2 ಅಂತ ಕೇಳ. So please, ನನ್ನ ಅಭಿಪ್ರಾಯನೂ ಅದಾಗಿದೆ. ಎಲ್ಲರ ಮನಸ್ಸು ಕೆಲಸದ ಮಹಾತ್ಮದ ಬಗ್ಗೆ ಮನದಟ್ಟವರು ತಿಳಿಸ್ಲಿಕ್ಕೆ ನೋಡಿ ಬಂದಿದೆ. ನಿಜವಾಗ್ಲೂ ವೆರಿ ಗುಡ್ ಪರ್ಫಾರ್ಮೆನ್ಸ್. ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರ ಮಕ್ಕಳ. ಅದರಲ್ಲೂ ಕೂಡ ನನಗೆ ಕಮಲ ಮತ್ತು ಕಮಲ ನೆನಪು ತುಂಬಾ ತುಂಬಾ ತುಂಬಾನೇ ಇಷ್ಟ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ವೀರ ಯಾಕೋ ಅವನಿಗೆ ಕೊಟ್ಟ ಅವಕಾಶವನ್ನು ಅವನು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಅನಿಸ್ತಿದೆ. ಅದರ್ವೈಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಇದಕ್ಕಿಂತ ಮೇಲೆ ಏನೇ ಹೇಳೋಕ್ಕಾಗಲ್ಲ. okay, ಈಗ ನಮ್ಮ ಇಬ್ರು judges ಗಳ ಏನು ಅಂತ ತಿಳ್ಕೊಂಡಾಯ್ತು. ಈಗ ನಮ್ಮ ಚೂರಿ 3 ಅಂತ ಕೇಳ. So please, ಈ ಸೀನ್ ಇದೊಂದು ಆಕ್ಟ್ ಅಲ್ಲ, ಇದೊಂದು ಅಭಿನಯನೂ ಅಲ್ಲ, ಇದೊಂದು ಅನುಭವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಕಮಲ ಮತ್ತೆ ಕಮಲ ಹೆಂಡತಿ ಪಾತ್ರ ಮಾಡಿದಲ್ಲ, ಅವರಿಬ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಆದರೆ ಅವರಿಬ್ಬರಿಗಿಂತ ಮಗನ್ ಪಾತ್ರ ಮಾಡಿದಲ್ಲ ಪ್ರಿಯ, ಅವನಂತೂ ಇವತ್ತು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ. ಈ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ. ಯಾರು ಈ ಸ್ಕ್ರಿಪ್ಟ್ ರೈಟರು? ಈ ಕಾರ್ಯಕ್ರಮದ ಎಂಡಿ ಮತ್ತು ಸ್ಕ್ರಿಪ್ಟ್ ರೈಟರ್ ಕರೆಯೋಣ. ಚಪ್ಪಾಳೆ. ಸರ್, ಯಾವ ಬಗ್ಗೆ ನಾನು ಮಾತಾಡಿ? ನಾನು ಮಾತಾಡುವಂಥದ್ದು ಏನೂ ಇಲ್ಲ, ಎಲ್ಲ ಈ ಸ್ಕ್ರಿಪ್ಟೇ ಮಾತಾಡ್ತಿದ್ದೀನಿ. ಇಂಥ ಅದ್ಭುತವಾದ ಸ್ಕ್ರಿಪ್ಟ್ ಬರೆದಂಥ ಸ್ವರ ಅವರು ಇಲ್ಲೇ ಇದ್ದಾರೆ. ಈ ಸ್ಕ್ರಿಪ್ಟ್ ಬರೀಲಿಕ್ಕೆ ಮೂಲ ಪ್ರೇರಣೆ ಇದೆ. ಕಮಲ್ ಮಗನ್ ಪಾತ್ರ ಮಾಡಿದ ವೀರನಾಥ್ಜಿ ಅವನಿಗೆ ತುಂಬಾನೇ ಜನಪದಗಳನ್ನ ಹೇಳ್ತಾರೆ. ಇದರಲ್ಲಿ ಒಂದು ಕಥೆನ ನಾನು ಅವನಿಂದ ಕೇಳಿ ನಾನು ಏನು ಮಾಡಿದ್ದೀನಿ. ನಿಜವಾಗ್ಲೂ ವೀರ ಆ ಪಾತ್ರನ ಅನುಭವಿಸಿ ಮಾಡ್ತಾರೆ. ಒಳ್ಳೆ ಪಾತ್ರ ಅಲ್ಲ, ಎಲ್ಲ ಪಾತ್ರನ ಅನುಭವಿಸಿ ಮಾಡ್ತಾರೆ. ಹೇಗೆ ಸಾಧ್ಯ ಅಂದ್ರೆ ಅವನಿಗೆ ತುಂಬಾನೇ ಜೀವನ ಅನುಭವ ಇದೆ. ಕಷ್ಟ
ಯಾವಾಗ್ಲೂ ನಮ್ಮ ಜೊತೆನೇ ಇರ್ತೀಯ. ನಿಂಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನೀನ್ ಖಂಡಿತ ಸಕ್ಸಸ್ ಆಗ್ತೀಯ. ನೀವು ಮೇಡಮ್ ಹೇಳಿದ್ನ ಪಾಸಿಟಿವ್. ನೀನ್ ಇವಾಗ ಸೋತಿರ್ಬೋದು, ಮುಂದೆ ಖಂಡಿತ ಗೆಲ್ತೀಯ. ಅಳ್ಬೇಡ ಬೇಡ, ಅಳ್ಬೇಡ. ಅಯ್ಯೋ ನನ್ನ ತಂದ, ಯಾಕೆ ಏನಾಯ್ತಪ್ಪ? ಯಾಕೆ
Amarwaya Indri Rasa Action Gulab Jamun Mix.
ಬಂದು ಕುಕ್ಕುರಿ ಗೋಲಿ ಲಗೋರಿ ಅಂತ ಆಟ ಆಡ್ತಾರೆ. ಶಾಲೆಯಲ್ಲಿ ಎಲ್ಲರೊಂದಿಗೆ ಕೂತು ಖುಷಿ ಊಟ ಮಾಡ್ತಾರಂತೆ. ಸಂಜೆ ಮನೆಯಲ್ಲಿ ಅಪ್ಪ ಅಜ್ಜಿ ಜೊತೆ ಶಾಲೆಗೆ ಇದನ್ನೆಲ್ಲ ನಡೆಸಿಕೊಳ್ಳುತ್ತಾ ಅಜ್ಜಿಯ ಕೈ ಸುತ್ತು ಸಂತರ್ತಾರೆ. ರಾತ್ರಿ ಮಲಗುವಾಗ ಅಜ್ಜಿಯ ಮಡಿಲಲ್ಲಿ ಜೊತೆ ಕೇಳ್ತಾ ಹೋಗ್ತಾರೆ. ಎಂತ ಅದ್ಭುತವಾದ ಪದ, ಎಂತ ಅನುಭವ ಅಲ್ವಾ? ಅನುಭವಗಳೆಲ್ಲ ನನಗೆ ಅಷ್ಟೇ ಕಥೆಗಳು ಅಷ್ಟೇ. ಅಮ್ಮ, ನೀವು ನನ್ನ ಬಿಡಿಸಿದಾಗ ನಿಮ್ಮ ಅಪ್ಪ ಅಮ್ಮನೂ ನೀವು ನೋಡ್ತೀರಾ? ಅಂದ್ರೆ ನಾವು ಇದನ್ನ ಬೆಳ್ತಾ ಇರೋ ರೀತಿ ತಪ್ಪು ಅಂತ್ಯಾ? ನಾವು ಆ ಹಳ್ಳಿಲಿ ಆ ಕಾಲದ ಕಷ್ಟ ನನ್ನ ಮಗ ಪಡ್ಬಾರ್ದು, ಅವನಿಗೆ ಯಾವುದೇ ತೊಂದರೆ ಬರಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಅಂತನಾ? ನೀವು ಪಡ್ತಿರೋ ಕಷ್ಟನ ಮಗನಾಗಿ ನಾನು ಪಡಬಾರ್ದು ಅನ್ನೋ ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನೀವು ತೋರುವ ಅತಿಯಾದ ಪ್ರೀತಿ ಕಾಳಜಿ ನನಗೆ ನಾಲ್ಕು ಗೋಡೆಗಳ ಮಧ್ಯ ಬಂದಿಯನ್ನಾಗಿ ಮಾಡಿದೆ. ಯಾರೊಂದಿಗೂ ಬೆರೆಯದಾಗಿ ಮಾಡಿದೆ. ನಾನು ಪ್ರಕೃತಿಯಲ್ಲಿ ಯಾವುದೇ ಅನುಭವ ಪಡೆಯದಂತೆ ಮಾಡಿದೆ. ನನ್ನ ಜೀವವಿರುವ ಯಂತ್ರವನ್ನಾಗಿ ಮಾಡಿದೆ. ನನಗೆ ನೀರಿನ ಪರಿಚಯ ಆಗುವವರೆಗೂ ಇದೇ ಪರಮ ಸತ್ಯ ಅಂತ ನಾನು ಭಾವಿಸಿದ್ದೆ. ಆದರೆ ನನಗೆ ನೀರಿನ ಪರಿಚಯ ಆದಮೇಲೆ ಅರಿವಾಗಿದ್ದು ಓದು ಬಡಿಸಿ ಗಳಿಸಬೇಕಾದ ಜ್ಞಾನ ಅಪಾರವಾಗಿದೆ, ಜೀವಿಸಬೇಕಾದ ವಿಶಾಲವಾಗಿದೆ. ನನ್ನ ಮೇಲೆ ಪ್ರೀತಿ ಇದ್ರೆ ಒಂದೇ ಒಂದು ನನ್ನನ್ನು ಬಿಡಬೇಕು. ಪ್ಲೀಸ್ ಪ್ಲೀಸ್. ಏ ಆ ತಿರುಗೋಕಿ ವೀರ ಸಹವಾಸ ಮಾಡಿ ನಿಮ್ಗೆಲ್ಲ ತಲೆಗೆಟ್ಟಿದೆ. ಆ ಹಳ್ಳಿಗಳಲ್ಲಿ ಏನೈತೆ, ನಾವಂತೂ ಆ ಹಳ್ಳಿನೇ ಹೊಟ್ಟಿದ್ವಿ, ಆ ಹಳ್ಳಿನೇ ಸಾಯಬಾರ್ದು ಅಂತ. ನೀನು ಕೂಡ ಅಲ್ಲಿ ಬೆಳಿಬಾರ್ದು ಅಂತ ಈ ಮೆಟ್ರೋಪಾಲಿಟನ್ ಸಿಟಿಗೆ ಬಂದ್ವಿ. ಆ ಹಳ್ಳಿಯ ಪರಿಚಯ ಕೂಡ ನಿಮ್ಗೆ ಆಗ್ಬಾರ್ದು ಅಂತ ನಮ್ಮ ತಂದೆ ತಾಯಿಗಳನ್ನು ಕೂಡ ಅಲ್ಲೇ ಬಿಟ್ಟು ಇಲ್ಲೇ ಸೆಟ್ ಆಗಿದ್ದೀವಿ. ಇದೆಲ್ಲ ಯಾರಿಗೋಸ್ಕರ? ನಿಮ್ಗೋಸ್ಕರ. ನಿಮ್ಮ ಸುಖ ಸಂತೋಷಕ್ಕೋಸ್ಕರ, ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ, ನಿಮ್ಮ ಅಪ್ಪ ಅಮ್ಮನ ಅನಾಥರನ್ನಾಗಿ ಬದುಕೋಕೆ ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗಿದೆ. ನಾನು ಮುಂದಿನ ದಿನ ದೊಡ್ಡವನಾದಾಗ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮನ್ನ ಇಲ್ಲೇ ಬಿಟ್ಟು ನಾನು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆದೆ. ನಾವು ಹಳ್ಳಿ ಹೋಗುವ ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ, ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ. ಹಳ್ಳಿ ಹೋಗುವ ನಾವು ಹಳ್ಳಿ ಹೋಗುವ ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ, ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ. ಹಳ್ಳಿ ಹೋಗುವ ನಾವು ಹಳ್ಳಿ ಹೋಗುವ ಮುತ್ತುಗಳು ಮತ್ತು ಬಯಸಿ ಬೆಟ್ಟಲಿ ಕರೆದವ, ಮುತ್ತುಗಳು ಮತ್ತು ಬಯಸಿ ಬೆಟ್ಟಲಿ ಕರೆದವ. ಕೊಳ್ಳ ಕೊಳ್ಳ ಹಾರೋದೆ ನಮ್ಮ ಜಂಪು ಜಂಪು ತೇಲಿ ಏಳಿ ನೆಗೆಯೋದೆ ನಮ್ಮ ಕೈ ಜಂಪು ತಪ್ಪಿನ ಕಂತೆ ಎತ್ತೋದೆ ನಮ್ಮ ಬಿಂದು, ತಪ್ಪಿನ ಕಂತೆ ಎತ್ತೋದೆ ನಮ್ಮ ಬಿಂದು. ಎಮ್ಮೆಯಾದ ಪೈಣವಿದಂ ತಾಡೈ ಬಿಂದು, ಎಮ್ಮೆಯಾದ ಪೈಣವಿದಂ ತಾಡೈ ಬಿಂದು. ಹಳ್ಳಿ ಹೋಗುವ ನಾವು ಹಳ್ಳಿ ಹೋಗುವ ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ, ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ. ಹಳ್ಳಿ ಹೋಗುವ ನಾವು ಹಳ್ಳಿ ಹೋಗುವ ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ, ಬೆಟ್ಟ ಬೀರು ಬಳ್ಳಿ ಬಳ್ಳಿ ಬೀಸಿ ಕರೆದವ. ಅಂಗಿ ಕಲ್ಲು ಬಳಿಗುಳಿ ಬಲಿ ನಮ್ಮ ಕ್ಯಾರಂ ಬೋರ್ಡು, ತಿಂಡಿಲಾಡು ಕುಂಗ್ರೀನೆ ನಮ್ಮ ಫುಟ್ಬಾಲ್ ಕ್ರಿಕೆಟ್. ಅಂಗಿ ಕಲ್ಲು ಬಳಿಗುಳಿ ಬಲಿ ನಮ್ಮ ಕ್ಯಾರಂ ಬೋರ್ಡು, ತಿಂಡಿಲಾಡು ಕುಂಗ್ರೀನೆ ನಮ್ಮ ಫುಟ್ಬಾಲ್ ಕ್ರಿಕೆಟ್. ಜವರಾಯ ಬೋರಯ್ಯನ ಪದವೇ ಆರ್ಕೆಸ್ಟ್ರಾ, ಜೋಗಿರಯ್ಯನ ತಂಬೂರಿನೇ ಲೇಟೆಸ್ಟ್ ಗಿಟಾರ್. ಅದಕ್ಕೆ ಹಳ್ಳಿ ಹೋಗುವ ನಾವು ಹಳ್ಳಿ ಹೋಗುವ
ಇವತ್ತಿನ ಹಾಸ್ಪಿಟಲ್ಗಳ ಕಚೇರಿ. ಅಚ್ಚರಿ, ಈ ಊರಲ್ಲಿ ಯಾರು ನಾಟ್ಯ ಔಷಧಿ ಕೊಡ್ತಾರೆ? ಸರ್, ನಮ್ಮ ವೀರಣ್ಣನಲ್ಲ, ಅವ್ರ ಅಜ್ಜಿ ಇಡೀ ಊರವರಿಗೆಲ್ಲ ನಾಟ್ಯ ಔಷಧಿ ಕೊಡ್ತಾರೆ ಸರ್. ಆ ವೀರಣ್ಣ ನಾಟ್ಯ ಔಷಧಿ ಕೊಡಕ್ ಬರುತ್ತೆ ಸರ್. ಹೌದು, ನಾನು ಮೊನ್ನೆನೇ ಕೇಳಬೇಕು ಅಂತ ವೀರ ಎಲ್ಲಿ ಹೋಗಿದ್ದಾನೆ? ಒಂದು ವಾರದಿಂದ ಶಾಲೆಗೂ ಬರ್ತಿಲ್ವಲ್ಲ? ಸರ್, ನಾನು ದಿನ ಅವ್ರ ಮನೆ ಮುಂದಿದ್ದಾನೆ ಶಾಲೆಗೆ ಬರೋದು. ಬರೋವಾಗ ಅವ್ರ ಮನೆಗೆ ಹೋಗಿ ಶಾಲೆಗಳನ್ನ ಮಾರೋದೀರ ಅಂತ ಹೇಳಿದ್ರೆ ನಾನು ಯಾವನೂ ಇಲ್ಲ. ಯಾಕೋ ಮಂಕ ಬಿಟ್ಟಿದ್ದಾನೆ ಸರ್. ಯಾಕೆ, ಏನಾಯ್ತು? ಸರ್, ಏನು ಅಂತ ಗೊತ್ತೇ ಇಲ್ಲ ಸರ್. ಅವ್ನ ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತಾನೆ. ಸರಿ, ನಡಿ, ಅವನ ಮನೆಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಅವನ್ನ ಶಾಲೆ ಕರ್ಕೊಂಬರೋಣ. ಸರ್, ಅವ್ನ ಮನೆದಾಗಿ ನಮ್ಗೆ ಗೊತ್ತು ಸರ್. ಸರ್, ನಾವು ಬರ್ತೀವಿ ಸರ್. ಹಾ ಎಲ್ಲರೂ ಒಟ್ಟಿಗೆ ಹೋಗೋಣ. ನಡಿ ಬನ್ನಿ, ಶಾಲೆ ಬನ್ನಿ. ಓಹ್, ನೀನು ಸೌರಭ್ ಅಲ್ವಾ? ವೀರ ಇದ್ದ ಆಕ್ಟಿಂಗ್ ಕಾಂಪಿಟೇಷನ್ ವಿನ್ನರ್. ನೀವು ಪೇರೆಂಟ್ಸ್ ಬನ್ನಿ ಬನ್ನಿ. ಏನು ಇಷ್ಟು ದೂರ ಬಂದ್ರಿ? ವೀರನಿತ್ತು ಸರ್. ವೀರನ್ ನೋಡಕ್ಕೆ ಅಷ್ಟು ದಿನ ಬಂದ್ರ? ಹೌದು ಸರ್, ನಮ್ಮ ಮಗ ವೀರನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅವನ ಬಗ್ಗೆ ನಮ್ಮ ಮಗನ ಕೇಳ್ತಾರಂತೂ ಅವನಿಗೆ ನೋಡ್ಬೇಕು, ಅವನಿಗೆ ಮಾತಾಡ್ಸಬೇಕು ಅಂತ ನಮಗೂ ಅನ್ನಿಸ್ತು. ಅದಕ್ಕೆ ಬಂದ್ವಿ. ಹೌದು, ನಮ್ಮ ವೀರನ ವ್ಯಕ್ತಿತ್ವನೇ ಅಂತದ್ದು. ಎಲ್ಲರೂ ಬೇಗ ಹಚ್ಕೊಂಡ್ರಷ್ಟು ಸೂಕ್ಷ್ಮ ಹೃದಯ. ಯಾಕೋ ಒಂದು ವಾರದಿಂದ ಶಾಲೆಗೂ ಬಂದಿಲ್ಲ. ಅದಕ್ಕೆ ಏನು ಅಂತ ವಿಚಾರಿಸ್ಕೊಂಬೋಣ ಅಂತ ಹೊರಟಿದ್ವಿ. ಅಷ್ಟಾಗಿ ನೀವು ಬಂದ್ರಿ, ಒಳ್ಳೇದಾಯ್ತು. ಬನ್ನಿ, ಒಟ್ಟಿಗೆ ಅವ್ರ ಮನೆಗೆ ಹೋಗೋಣ. ಒಳಗ್ ಬರ್ರಿ. ಓ, ಮಾಸ್ತರು, ಬರ್ರಿ ಸರ್, ಬರ್ರಿ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ವೀರನ್ ಪರಿಚಯ ಇರೋದು. ಅದೇ ವೀರನ್ಗೆ ಆ ಟಿವಿ ಕಾರ್ಯಕ್ರಮದಲ್ಲಿ ಪರಿಚಯ ಆಗೋದು. ಯಾಕೋ ವೀರ ಸುಮಾರು ದಿನಗಳಿಂದ ಶಾಲೆ ಬಂದಿರಲಿಲ್ಲ. ಅದಕ್ಕೆ ನಾವು ವಿಚಾರಿಸ್ಕೊಂಬರೋಣ ಅಂತ ಹೊರಟಿದ್ವಿ. ಅಷ್ಟೇ ಇವರು ವೀರನ್ ನೋಡ್ಕೊಂಡು ಶಾಲೆಗೆ ಬಂದಿದ್ವಿ. ಅದಕ್ಕೆ ಒಟ್ಟಿಗೆ ವೀರನ್ ಭೇಟಿಯಾಗೋಣ ಅಂತ ಬಂದ್ವಿ. ಒಳ್ಳೆದೇ ಆಯ್ತು. ವೀರ ಬಹಳ ಮಂಕಾಗಿ ಕೂತವನೆ. ಈಗ ನಿಮ್ಮನ್ನೆಲ್ಲ ನೋಡಿದ್ರೆ, ನೀವು ಕೂಡ ಮಾತಾಡಿದ್ರೆ ಅವ್ನ ಮನಸ್ಸಿಗೆ ಎಷ್ಟೋ ಸಮಾಧಾನನಾದ್ರೂ ಆಗುತ್ತೆ. ವೀರ, ಏ ವೀರ, ಹೇಳೋಣ, ನಿಮ್ಗೋಸ್ಕರ ಯಾರ್ಯಾರು ಬಂದು ಮಾತಾಡ್ಸೋಣ? ಸರ್, ನೀವು ನಮ್ಮನೆಯಲ್ಲಿ ಸರ್ ಕೂತ್ಕೊಳ್ಳಿ ಸರ್. ಅಜ್ಜಿ, ಏ ಸೌರಭ್, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ನಿನ್ನನ್ನು ಬಿಟ್ಟಿರಕ್ಕಾಗಲಿಲ್ಲ. ನನಗೂ ಅಷ್ಟೇ ಕಣೋ. ಅಂಕಲ್, ಆಂಟಿ, ನೀವೆಲ್ಲ ಒಟ್ಟಿಗೆ ನಮ್ಮನೆಯಲ್ಲಿ ಬನ್ನಿ, ಕೂತ್ಕೊ ಬನ್ನಿ. ಇರ್ಲಿ ವೀರ, ಇರ್ಲಿ. ಯಾಕೋ ತುಂಬಾ ದಿನಗಳಿಂದ ಮಂಕಾಗಿದ್ಯಂತೆ. ತುಂಬಾ ದಿನಗಳಾಯ್ತು, ಶಾಲೆಗೂ ಬಂದಿಲ್ಲ. ಯಾಕೆ, ಏನಾಯ್ತು? ಏನೂ ಇಲ್ಲ ಸರ್, ಹೀಗೆ ಸುಮ್ಮನೆ ಯಾಕೋ. ಅಲ್ಲೋ, ಒಂದಿನಾವು ಶಾಲೆ ತಪ್ಪಿಸ್ದೇ ಇರೋದು. ಇಷ್ಟು ದಿನ ಶಾಲೆ ಬಿಟ್ಟು ಮನೆಗೆ ಕೂತಿದ್ಯಾ ಅಂದ್ರೆ ಅಂತ ಏನಾಯ್ತಪ್ಪ? ಅಯ್ಯೋ, ಅದೇ ಆ ಟಿವಿ ಕಾರ್ಯಕ್ರಮದಲ್ಲಿ ಸೋತು ಬಂದಾಗಿಂದ ಅವ್ರು ಇವರು ಕನಿಕರ ಪಡೋದು, ಹಂಗಿಸಿ ಮಾತಾಡೋದು, ಇದನ್ನೆಲ್ಲ ಕೇಳಿ ಕೇಳಿ ಮನ್ಸಿಗೆ ತುಂಬಾ ಬೇಜಾರಾಗವ್ರೆ. ನನ್ನ ಬದುಕೆ ಮುಗಿದೈತೇನೋ ಅನ್ನೋ ಹಾಗೆ ತಲೆ ಮೇಲೆ ಕೈ ಹಚ್ಕೊಂಡು ಕೂತವ್ರೆ. ತಾಯಿ ಇಲ್ದ ಮಗ ನಾ ಇರೋ ತನಕ ನೋಡೆ. ಮುಂದೆ ಅವ್ರ ಅಪ್ಪನೂ ಇತ್ತೀಚೆಗೆ ಸೋತು ನನ್ನ ಮರ್ಯಾದೆ ಕಳೆದವ್ರೆ ಅಂತ ಕೈ ಹಚ್ಚು ಮಾಡಿದ್ದಾರೆ. ಓ
ಈ ಗೌರವನ ನೀವು ಟಿವಿಯಿಂದ ತಂದಿದ್ದು ಸುತ್ತ ಹತ್ತಡಿಯೋರು ಬಂದು ನನ್ನ ಹತ್ರ ನಾಟಿ ಔಷಧಿ ತಗೊಂಡು ಹೋಗ್ತಾರೆ. 100 ಜನ ಸಾಯುವಂತವ್ರನ್ನ ಬದುಕ್ಸಿವ್ನಿ, 100 ಹೆರಿಗೆ ಮಾಡ್ತೀನಿ. ಬಡವರು ಕಗ್ಗೋದ್ರೆ ಎಲ್ಲರೂ ನನಗೆ ಕೈ ಎತ್ತಿ ಹೋಗ್ತಾರೆ. ಈ ಗೌರವನ ನಾನು ನೀವು ಟಿವಿ ಬನ್ನಿ ಅಂತ ಮಾಡಿದ್ದು, ಟಿವಿಲಿ ಬರೋದು ಟಿವಿಲಿ ಗೆಲ್ಲೋದು, ಇನ್ನ ದೊಡ್ಡ ವಿಷಯ ಮಾಡ್ಕೊಂಡವ್ರೆ. ಸಾಕು ಸುಳ್ಳಿರೋ ನೀನು ಹಾಳು ಅರಿಕತ್ತೆ ಶುರು ಹಚ್ಬಿಡ್ಬೇಡ. ಈಗ ಟಿವಿಲಿ ಬಂದ್ರೇನೆ ಹೆಸರು ಮಾಡೋಕ್ಕಾಗಲ್ಲ. ಈಗ ಟಿವಿ ನೋಡಿ ಜಗತ್ತಿನೆಲ್ಲ ವಿಷಯ ತಿಳಿಯೋದು. ಶಾಬಾಷ್ ಶಾಬಾಷ್. ಈ ಟಿವಿ ಅನ್ನೋ ಕೂಟ ನಿಮ್ಮ ತಲೆನೂ ಇಷ್ಟು ಮಟ್ಟಿಗೆ ಕೆಸಿದೆ ಅಂದ್ರೆ ನಿಜವಾಗ್ಲೂ ಟಿವಿ ಅನ್ನೋದು ದೊಡ್ಡ ಭೂತಾನೆ ಕಣಯ್ಯ. ಅಲ್ಲ ಟಿವಿ ಟಿವಿ ಟಿವಿಯಿಂದಾನೆ ಎಲ್ಲ ಅಂತಿರಲ್ಲ. ವಿಶ್ವೇಶ್ವರಯ್ಯ ಎಂತೆಂಥ ಮಹಾನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಲಕ್ಷಾಂತರ ರೈತರಿಗೆ ಅನ್ನ ಬೆಳೆಯೋಕೆ ದಾರಿ ಮಾಡಿಕೊಟ್ಟು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ನೀಡಿದ ಆ ಮಹಾನ್ ವ್ಯಕ್ತಿ ನಿಮ್ಮ ಟಿವಿ ನೋಡ್ಕೊಂಡಿದ್ದೆಲ್ಲ ಮಾತ್ರ ಇದೇ ತರ ಹೇಳಿ ಯಾವ ಸವಲತ್ತು ಇಲ್ಲದ ಕಾಲದಲ್ಲಿ ಇಡೀ ಜಗತ್ತಿನ ಸಂವಿಧಾನಗಳನ್ನೆಲ್ಲ ಮೀರಿಸುವಂತಹ ಬೃಹತ್ತಾದ ಭಾರತದ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಬದಲಲ್ಲ ಡಾಕ್ಟರ್ B.R. ಅಂಬೇಡ್ಕರ್. ನಿಮ್ ಟಿವಿ ನೋಡ್ಕೊಂಡಿದ್ದಲ್ಲ ಮಾತ್ರ, ಅಥವಾ ನಿಮ್ ಟಿವಿಲಿ ಬರಬೇಕು ಅಂತ ಇದ್ದಲ್ಲ ಮಾತ್ರ, ಅದು ಹೋಗಿ ಇವತ್ತು ಭವ್ಯ ಭಾರತದ ಭವಿಷ್ಯ ನಿರ್ಮಾಣ ಮಾಡೋಕೆ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ಗಳಲ್ಲಿ ಕ್ರಾಂತಿ ಮಾಡೋಣ ಅಂತ ತಮ್ಮ ತಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಸೆಲ್ಫಿ ತೆಗೆದು ಕಸದ ರಾಶಿಗಳಾಗಿ ಹಾಕ್ತಿದಾರಲ್ಲ. ಎಷ್ಟು ಜನ ಪ್ರಾಮಾಣಿಕವಾಗಿ ಬೀದಿ ಮೇಲೂ ಹೋರಾಟ ಮಾಡ್ತಿದ್ದಾರೆ ಹೇಳಿ ನೋಡೋಣ. ನಮ್ಮ ಬಾಪು ಮಹಾತ್ಮ ಗಾಂಧಿ ಆಗಿರಲಿ, ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ಯಾವ ಸವಲತ್ತೂ ಇಲ್ಲದ ಕಾಲಕ್ಕೆ ಇಡೀ ದೇಶವನ್ನು ಒಗ್ಗೂಡಿಸಿ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿಸಲಿಲ್ವೆ. ಅವ್ರು ಯಾರು ನಿಮ್ಮ ಟಿವಿ ನೋಡ್ಕೊಂಡು ದೇಶ ಪ್ರೇಮ ಹುಟ್ಟಿಸ್ಕೊಳ್ಳಿಲ್ಲ ಸ್ವಾಮಿ. ನಿಮ್ಮ ಟಿವಿಲಿ ಬರಬೇಕು ಅಂತ ಹೋರಾಟನೂ ಮಾಡಲಿಲ್ಲ. ಇವತ್ತು ತಳುಪುಗೊಳಿನ ಸೋಲಾರಿ ಜೀವನ ಎಲ್ಲರೂ ಕಮೇಲೆ ಬದುಕಿದ್ದಾರೆ. ಟಿವಿಗಳಿಂದ ಬಣ್ಣ ಬಣ್ಣದ ಮಾರ್ಕೆಟಿಂಗ್ ಬದುಕು ಹೆಚ್ಚಾಗಿ ಮನಪೂರ್ವಕವಾಗಿ ಬದುಕೋದೆ ಕಡಿಮೆ ಆಗಿದೆ. ಅಲ್ಲ ಬಸಪ್ಪ, ನಿನ್ನ ಮಗ ಆಡ್ತಾನೆ, ಕುಡಿತಾನೆ, ಅವ್ರ ಅಜ್ಜಿ ಜೊತೆ ಸೇರಿ ಜನಗಳಿಗೆ ನಾಟಿ ಔಷಧಿ ಕೊಡ್ತಾನೆ, 4 ಜನಕ್ಕೆ ಉಪಕಾರಿಯಾಗಿ ಬದುಕಿದ್ದಾರೆ. ಅವನನ್ನ ಅವ್ರ ಥರ ಬದುಕೋಗ್ತೀರಿ. ಹೌದು ಮೇಷ್ಟ್ರೆ, ನೀವು ಹೇಳ್ತಿರೋ 100 ಸತ್ಯ. ಈಗ ಸುಮಾರು ಭರಾಟೆಯೊಳಗೆ ಎಲ್ಲರೂ ಸೆಲ್ಫಿಶ್ಗಳಾಗ್ತಿದ್ದೀರಾ. ಈಗ ಬದುಕು ಯಾಂತ್ರಿಕ ಅಷ್ಟೇ ಅಲ್ಲ, ಕೇವಲ ದುಡ್ಡು ಮತ್ತು ಹೆಸರಿಗೆ ಮಾತ್ರ ಸೀಮಿತ ಆಗ್ತಿದೆ. ಇಲ್ಲಿಯವರೆಗೂ ನಾವು ಇದೇ ಸತ್ಯ ಅಂತ ಭಾವಿಸಿದ್ವಿ. ಆದರೆ ನಮ್ಮ ಬ್ರಹ್ಮಲೋಕವನ್ನು ಹೊಡೆದಾಗಿ ಈ ವೀರ ನಿಜ ಬದುಕಿನ ದರ್ಶನ ಮಾಡಿಸಿದ. ನಾವು ಕೇವಲ ಗೆಲ್ಲೋದನ್ನಷ್ಟೇ ಹೇಳ್ಕೊಡ್ತೀವಿ, ಆದ್ರೆ ಸೋತು ಗೆದ್ದು ಸಮಚಿತ್ತದಿಂದಿದ್ದು ಬದುಕನ್ನ ಕಟ್ಟಿಕೊಳ್ಳೋದನ್ನ ನಾವು ಹೇಳ್ಕೊಳ್ತಿಲ್ಲ. ನಾವು ಅವರಿಗೆ ಇವತ್ತಿಗೆ ನಿಜವಾಗ್ಲೂ ಕಲಿಸಬೇಕಾದದ್ದು ಕಲಿಸ್ತಾ ಇಲ್ಲ. ಇವತ್ತು ತಂದೆ, ತಾಯಿ, ಬಂಧು ಬಳಗ, ಈ ಸಮಾಜ ಎಲ್ಲರೂ ಒಂದು ಊರಿಗೆ ಗುರುಗಳೇ. ಅವರೆಲ್ಲ ಒಂದು ಮಗುನ ಹೇಗೆ ಬೆಳೆಸಬೇಕು, ಏನನ್ನು ಕಲಿಸ್ಬೇಕಪ್ಪ ಅಂದ್ರೆ ಸುಳ್ಳಿನ
ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸಂವಿಗ್ಧನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನ ಧ್ಯಾನಿಸು ಕಲಿಸು ಗುರುವೇ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜೈನರು ಸರಿ ಜಗವೆಲ್ಲ ಒಂದಾಗಿ ಜೈನರು ಸರಿ ನನ್ನಂತೆ ನಾನಂಬುವ ಬಗೆಯನ್ನು ಕಲಿಸು ನನ್ನಂತೆ ನಾನಂಬುವ ಬಗೆಯನ್ನು ಕಲಿಸು ಅಳುವಿನಲ್ಲಿ ಅವಮಾನವಿಲ್ಲವೆಂಬುದ ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನೇ ಕಲಿಸು ಮಾನವೀಯತೆಯಲ್ಲಿ ನಾ ಮರುಗುವುದ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಗುರುವೇ ನೀ ಕಲಿಸು ಕಲಿಸು ಗುರುವೇ ನೀ ಕಲಿಸು ರಿಯಾಲಿಟಿ ಎಂಬ ನಾಟಕವನ್ನು ಅದ್ಭುತವಾಗಿ ಪ್ರದರ್ಶಿಸಿದಂತಹ ಎಲ್ಲ ಶಿಬಿರಾರ್ಥಿ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳು ತಮ್ಮ ಪರಿಚಯವನ್ನು ಮಾಡಿದ ಕಲಿಯಲ್ಲಿ ಸಿದ್ದೇಶ್ ರಾಮಕೃಷ್ಣ ನಾಗಸಮುದ್ರ ಗಣೇಶ್ ಸೂರ್ಯಕಟ್ಟೆ ಗಣೇಶ್ ಶೂಪುರ ಮನೋಜ್ ಶೂಪುರ ಪವನ್ ರಾಮಗಿ ಪ್ರಣವ್ ಸಣ್ಣಹಳ್ಳಿ ಹರ್ಷ ಬಿಲ್ಲೂರತ್ರ ಭುವನ್ ಕಳೂರು ಹಾಗೆಯೇ ಅನಿರುದ್ಧ ಬಿ ಶ್ರೇಯಸ್ ಮರಿಗೌಡ್ ರಾಜ್ಮಾ ಕಲಬುರ್ಗಿ ಸಂಗೀತ ತುಮಕೂರು ಯೋಗಿತಾ ಕಡೂರು ವಿಶ್ರುತಾ ಕಡೂರು ಉನ್ನತಿ ಚೌಡೇಗಿ ಶಿವಬಸವರಾಜ ಸ್ವಾಮಿ ದಾವಣಗೆರೆ ಅಜಯ್ ದಾವಣಗೆರೆ ನಿಶ್ಚಿತ ಮಾಡತ್ಕೆರೆ ಮಹೇಂದ್ರ ಹಿರೇಕೋಗ್ಲು ಶಿವಕುಮಾರ ಸಾಲಿಮನೆ ಹಿರೇಕೋಗಲು ಆಯುಷ್ ಶಿವಮೊಗ್ಗ ಶಿವಾನಂದ ಭಗತ್ ಕೋಣಂದು ಹನುಮಂತ ಎಸ್ ರಾಜ್ಯ ಈ ನಾಟಕವನ್ನು ನಿರ್ದೇಶಿಸಿದಂತಹ ಶ್ರೀಯುತ ವೆಂಕಟೇಶ್ವರಕ್ಕೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವ್ಯಕ್ತಿ. ಹಾಗೆಯೇ ಪೋಷಕರು ಈ ನಾಟಕದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಯಾರಾದರೂ ಇಬ್ಬರು ಡೈರೆಕ್ಟರ್ ವಿಷಯದಲ್ಲಿ ಭಾಳ ಅದ್ಭುತವಾಗಿ ಮಾಡಿಸಿದ್ರು. ಇಲ್ಲಿ ಎರಡನೇ ಪ್ರಯೋಗವನ್ನು ನೋಡ್ತಾ ಇದ್ದೀವಿ. ಮಕ್ಕಳು ಭಾಳ ಅದ್ಭುತವಾಗಿ ಮಾಡಿದರು. ಈಗ ಮಕ್ಕಳಿಗೋಸ್ಕರ ಮಾಡೋ ನಾಟಕ ಬೇರೆ, ಮಕ್ಕಳು ದೊಡ್ಡವರಿಗೆ ಮಾಡೋ ನಾಟಕ ಬೇರೆ. ಇಲ್ಲಿ ಮಕ್ಕಳು ನಮಗೆ ಮಾಡಿ ತೋರಿಸಿದ್ದಾರೆ. ನಾವು ಕಲಿಬೇಕಾಗಿರೋದು ಏನಂದರೆ ನಮ್ಮ ಮನೆಯಲ್ಲ ಟಿ ವಿಗಳನ್ನು ಆಫ್ ಮಾಡಬೇಕು, ಇಲ್ಲಾಂದರೆ ಹೊರಗಡೆಗೆ ಎಸೆಯೋದು ಒಳ್ಳೆಯದು ಅನಿಸುತ್ತೆ. ಬಹುಶಃ ಎಷ್ಟು ಮನೆಗಳಲ್ಲಿ ಟಿ ವಿ ಇಲ್ಲ ಕೈ ಎತ್ತಿ ಮೇಡಮ್, ಟಿ ವಿ ಇಲ್ಲ ಅನ್ನೋರು, ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಅನ್ನೋರಿಗೆ. ಇಲ್ಲಿ ನಮ್ಮ ಮಗ ಮೇಷ್ಟ್ರು ಪಾತ್ರ ಮಾಡಿದ್ದಾನೆ. ನಮ್ಮ ಮನೆಯೊಳಗೆ 6 ವರ್ಷದಿಂದ ಟಿ ವಿ ಇಲ್ಲ. ಅದೊಂದು ಸುಮಾರು 30,000 ರೂಪಾಯಿ ಟಿ ವಿ. ಒಂದು ಸಾರಿ ಮೇಲೆ ಸಿಟ್ಟು ಬಂದು ಯಾರೋ ಒಬ್ಬನಿಗೆ ದಾರಿಗೆ ಹೋಗಿ ಹೊತ್ಕೊಂಡು ಹೋಗೋಂತ ಕೊಟ್ಟು ಕಳಿಸ್ಬಿಟ್ಟು ಅವತ್ತಿಂದ ನಮ್ಮ ಮನೆ ಟಿ ವಿ ಇಲ್ಲ. ನಾವೆಲ್ಲರೂ ಮನೆಯೊಳಗೆ ಈ ನಾಟಕದಲ್ಲಿ ಜಗಳ ಆಡ್ಬೇಕಾದ್ರೆ ಅದು ಒಂದು ಸಲ ಚೆನ್ನಾಗಿರ್ತದೆ. ಸ್ವಾಮಿ ಜಗಳ ಆಡೋಣ, ನಾವೇ ಖುಷಿ ಕೊಡೋಣ, ಮಕ್ಕಳ ಜೊತೆಗೆ ಹೆಂಡತಿ ಮಕ್ಕಳ ಜೊತೆ ಮಾತಾಡೋ, ಊಟಕ್ಕೆ ಕುಂತಾಗ ಎಲ್ಲ ನಾವು ಪರಸ್ಪರ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ನಾಟಕ ಒಂದೇ ಒಂದು ನಮಗೆ ಕಲಿಸ್ಬೇಕಾಗಿರೋದು ಏನಂದರೆ ಟಿ ವಿ ನೋಡಿ ನೀವು ಬದುಕನ್ನು ರೂಪಿಸ್ಕೊಬಿಡಿ, ಟಿ ವಿಯನ್ನು ನೋಡಲೇಬೇಡಿ. ದರ ಜೀವನವನ್ನು ಎಳಕಂಡು ಎಲ್ಲೋ ಸಾಗಿಸ್ತಾ ಇದ್ದಾವೆ ಟಿ ವಿಗಳು, ಆ ಧಾರಾವಾಹಿಗಳು. ನಾವು ಧಾರಾವಾಹಿಗಳಿಂದ ಟಿ ವಿಯಿಂದ ದೂರ ಇರೋಣ. ಮಕ್ಕಳಿಗೆ ನಾವು ಈ ನಾಟಕ ನೋಡಿ ಅವರಿಗೆ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡೆದು ನಮ್ಮ ಟಿ ವಿಗಳನ್ನು ಆಫ್ ಮಾಡೋಣ. ಮೊದಲ ಅಭಿನಂದನೆ ಸ್ವಾಮೀಜಿಯವರಿಗೆ. ಇಂಥ ಪ್ರಯೋಗಗಳಿಗೆ ಕಾರಣವಾದ ತಮಗೆ ನಾನು ಮೊದಲ ಅಭಿನಂದನೆ. ಫಿಲ್ಮ್
ಟಿ ವಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಅಡ್ರೆಸ್ ಹುಡುಗ ಇದ್ದಾರೆ. ಅವರ ವಿರುದ್ಧ ಇದು ಮಾಡಿದ್ದು ಕೇಳಿ ಸುದ್ದಿ ಗೊತ್ತಾಗಿದ ತಕ್ಷಣ ನಿಮ್ಮ ಮನೆಗೆ ಬಂದು ದೊಡ್ಡ ಗಲಾಟೆ ಮಾಡ್ತಾರೆ. ಇಡೀ ದೇಶ ಪ್ರಪಂಚ ಇರೋದು ಟಿ ವಿ ಮೇಲೆ. ಇಲ್ಲೊಬ್ಬರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಟಿ ವಿ ಸತ್ಯ ಅಲ್ಲ ಅಂತಂದ್ಬಿಟ್ಟು. ಅದನ್ನು ಮಕ್ಕಳು ಎಷ್ಟು ಚೆನ್ನಾಗಿ ಮಾಡೋದು ಅಂತಂದರೆ ಅದ್ರ ಬಗ್ಗೆ ವಾದನೇ ಇಲ್ಲ. ಹೌದು ಸತ್ಯ ಅಲ್ಲ, ಟಿ ವಿ ನೋಡಬಾರ್ದು ಅಂತಂದ್ಬಿಟ್ಟು ಭಾಳ ಚೆನ್ನಾಗಿದೆ. ನೀವು ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳು ನಿಮಗೆ ಬುದ್ಧಿ ಹೇಳಿದ್ರು, ನಮಗೆ ಬುದ್ಧಿ ಹೇಳಿದ್ರು. ನಿನ್ನೆ ಯಾವುದೋ ಒಂದು ಎಂಥದ್ದು ಹೋಗಿಲ್ಲ, ಅಲ್ಲಿ ಜಾನಪದ ರೌಂಡ್ ಅಂತ, ಫೋಕ್ ರೌಂಡ್ ಅಂತ ಕೃಷ್ಣ ಶ್ರೇಷ್ಠರ ಹಾಡು ಹಾಕ್ಬಿಟ್ಟಿದ್ರು, ಅದನ್ನು ಜಾನಪದ ಅಂತ ಹೇಳ್ತಾರೆ. ಸೊ ಮಕ್ಕಳು ತುಂಬ ಚೆನ್ನಾಗಿ ಅಭಿನಯಿಸಿದ್ರು. ಒಳ್ಳೆಯ ನಿರ್ದೇಶನ. ಪುರುಷೋತ್ತಮ ನಿಮ್ಮ ಕಾಸ್ಟ್ಯೂಮ್ ಕೂಡ ಚೆನ್ನಾಗಿತ್ತು. ರಂಗ ಪ್ರಯೋಗವಾಗಿ ಒಂದು ಉತ್ತಮ ಪ್ರಯೋಗ ಕೊಡಬೇಕಾಗಿದೆ. ಅಭಿನಂದನೆ. ಶ್ರೀಯುತ ಶ್ರೀನಿವಾಸ ಬಿ ಕಪ್ಪಣ್ಣವರಿಗೆ ಈಗಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದೀಗ ಶ್ರೀ ಶಿವಕುಮಾರ ಸ್ವಾಮೀಜಿ ರಥೋತ್ಸವ ನೆರವೇರಿಸಿದೆ. ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹಾಗೆಯೇ ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಇದೇ ವೇದಿಕೆಯಲ್ಲಿ